ನಮಸ್ಕಾರ. ಸೊ ಸ್ನೇಹಿತರೆ, ಏನಪ್ಪಾ ಇವಳು ಗುಲಾಬಿ ಹಿಡ್ಕೊಂಡು ಬೆಳ್ಳಂಬೆಳಿಗ್ಗೆ ಯಾರಿಗೋ ಪ್ರಪೋಸ್ ಮಾಡೋದಕ್ಕೆ ಹೊರಟಿರ್ಬೋದು ಅಂತ ನೀವು ಅನ್ಕೊಂಡಿರ್ಬೋದು. ಬಟ್ ಇಲ್ಲ, ನಾನಿವತ್ತು ಬಂದಿರೋದು ಒಂದು ದೊಡ್ಡ ರೋಸ್ ಫಾರ್ಮಿಗೆ ಬಂದಿದ್ದೀನಿ. ಸುಮಾರು 3/4 ಎಕರೆ ಫಾರ್ಮಲ್ಲಿ ವೇಣುಗೋಪಾಲ್ ಅನ್ನುವರು ಒಂದು ರೋಸ್ ಫಾರ್ಮಿಂಗ್ ಅನ್ನ ಮಾಡ್ತಿದ್ದಾರೆ. ಸೊ ಇವರು ಆಯ್ಕೆ ಮಾಡ್ಕೊಂಡಿರುವಂತಹ ತಳಿ ಮಿರಾಬಲ್ ರೋಸ್. ಹಾಗಾದ್ರೆ ಮಿರಾಬಲ್ ರೋಸ್ ನ ಯಾಕೆ ಆಯ್ಕೆ ಮಾಡ್ಕೊಂಡ್ರು, ಯಾವ ರೀತಿಯಾಗಿ ಇವರು ಪ್ರಾಫಿಟ್ ಮಾಡ್ತಿದ್ದಾರೆ, ಸೊ ಸಸ್ಯನ ಎಲ್ಲಿಂದ ತರಿಸ್ತಾರೆ, ಕೇವಲ 3/4 ಎಕರೆಯಲ್ಲಿ ಹೆಂಗಪ್ಪ ಕೃಷಿ ಮಾಡ್ತಿದ್ದಾರೆ ಅಂತ ನೀವು ಅನ್ಕೊಂಡಿರ್ಬೋದು. ಸೊ ಅದೆಲ್ಲದ್ರ ಬಗ್ಗೆ ಡಿಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡೋದಕ್ಕೆ ಅವರೇ ನನ್ನ ಜೊತೆಗಿದ್ದಾರೆ. ಬನ್ನಿ ಅವ್ರನ್ನ ಮಾತಾಡ್ಸೋಣ. ಅಣ್ಣ ನಮಸ್ತೆ. ಸೊ ಅಣ್ಣ, ನಾವು ಆನ್ ದಿ ವೇ ಹೋಗ್ತಾ ನೋಡಿದ್ವಿ ಯಾರೋ ಒಬ್ರು ರೋಸ್ ಕಟ್ಟಿಂಗ್ ಮಾಡ್ತಿದ್ದಾರೆ ಅಂತ. ಸೊ ಈಗ ಈ ಒಂದು ಉರಿ ಬಿಸಿಲಲ್ಲಿ ಸೊ ರೋಸಿಂಗ್ ಹೆಂಗೆ ಸಾಧ್ಯನಾ? ಬಿಕಾಸ್ ಈ ಬಿಸಿಲಲ್ಲಿ ರೋಸ್ ಯಾವುದೇ ಒಂದು ಬೆಳೆ ಬೆಳಿತೀವಿ ಅಂತಂದ್ರೆ ಸೊ ಸುಡ್ತಿದೆ ಅಂತ ಹೇಳ್ತಾರೆ, ಒಣಗ್ತಾ ಇದೆ ಅಂತ ಹೇಳ್ತಿದ್ದಾರೆ, ಇಳುವರಿ ಕಮ್ಮಿ ಆಗ್ತಿದೆ ಅಂತ ಹೇಳ್ತಾರೆ. ಸೊ ಮಿರಾಬಲ್ ರೋಸ್ ಹೆಂಗಿದೆ ಮಾರ್ಕೆಟಲ್ಲಿ? ಈಗ ಮಾರ್ಕೆಟಲ್ಲಿ ಮೇಡಮ್ ಅದೇ ಎಲ್ಲ ಒಂದೇ ಟೈಮಿಗೆ ಆ ಥರ ಇರಲ್ಲ. 110, 100, 50, 60 ಆ ಥರ ಇರುತ್ತೆ. ಓಕೆ. ಸೊ ನೀವು ಕೃಷಿ ಮಾಡಕ್ ಯಾವಾಗ ಸ್ಟಾರ್ಟ್ ಮಾಡಿದ್ರಿ ಅಣ್ಣ? ಹೆಂಗ್ ಕೃಷಿ ಇಂಟ್ರೆಸ್ಟ್ ಬಂತು? ಮೇಡಮ್ ನಾನು ಪೋಸ್ಟ್ ಆಫೀಸಲ್ಲಿ 11 ವರ್ಷ ಪೋಸ್ಟ್ ಆಫೀಸಲ್ಲಿ ಕೆಲಸ ಮಾಡಿದೆ. ಓಕೆ. ಅದ್ರಲ್ಲಿ ಏನೋ ನನಗೆ ಅಂದ್ರೆ ಪರ್ಮನೆಂಟ್ ಜಾಬ್ ಅಲ್ಲ. ಓಕೆ. ಪರ್ಮನೆಂಟ್ ಜಾಬ್ ಅಲ್ಲ. 11 ವರ್ಷ ಆದ್ಮೇಲೆ ಯಾಕೋ ಇಷ್ಟ ಆಗಿಲ್ಲ, ಬಿಟ್ಬಿಟ್ಟು ಈಗ ಕೃಷಿನ ಸ್ಟಾರ್ಟ್ ಮಾಡಿದ್ವಿ. ಸೊ ನಿಮ್ದು ಫ್ಯಾಮಿಲಿಯಲ್ಲಿ ಬೇರೆ ಯಾರಾದ್ರೂ ಕೃಷಿ ಮಾಡ್ತಿದ್ರೆ? ಬಿಕಾಸ್ ಯಾರಿಗಾದ್ರೆ ಕೃಷಿ ಮಾಡ್ಬೇಕು ಅಂದ್ರೆ ಒಂದಷ್ಟು ನಾಲೆಜ್ ಬೇಕು ಅಂತ ಹೇಳ್ತಾರೆ. ಡೈರೆಕ್ಟ್ ಆಗಿ ನನಗೂ ಕೃಷಿ ಮಾಡ್ಬೇಕು ಅಂದ್ರೆ ಅದ್ರ ಬಗ್ಗೆ ಅಷ್ಟೊಂದು ಐಡಿಯಾ ಇಲ್ಲ. ಸೊ ನೀವ್ ಹೆಂಗ್ ಪ್ರಿಪರೇಷನ್ ಮಾಡ್ಕೊಂಡ್ರಿ? ನಾನು ನಮ್ಮ ಫ್ರೆಂಡು ಇದ್ದು ಮಾಡ್ಬೇಕು ಅಂತ ಬಂದ್ವಿ ಮೇಡಮ್. ಓಕೆ. ಸೊ ಜಮೀನ್ ನಿಮ್ದೇನಾ? ಮೇಡಮ್ ಇದು ಲೀಸಿಗೆ ಮೇಡಮ್. ಇದು ಓಕೆ. ಲೀಸಿಗೆ ತಗೊಂಡು ಅರ್ಧ ಎಕರೆ ಇದೆ. ಸೊ ಫಸ್ಟ್ ಓಕೆ 3/4 ಎಕರೆ. ಸೊ ನೀವು ಸ್ಟಾರ್ಟ್ ಮಾಡಿರೋದೇ ರೋಸ್ ಫಾರ್ಮಿಂಗ್? ಹೌದು ಮೇಡಮ್. ಓಕೆ. ಸೊ ಮಿರಾಬಲ್ ರೋಸ್ ನ ಯಾಕೆ ಸೆಲೆಕ್ಟ್ ಮಾಡಿದ್ರಿ? ಮೇಡಮ್ ಅದೇ ಒಂದು ವರ್ಷ ಇದೇ ಇರುತ್ತೆ ಅಂತ ಇದ್ರಲ್ಲಿ ಇನ್ಕಮ್ ತಗೊಬಹುದು. ಸೊ ಕಂಪ್ಲೀಟ್ ಆಗಿದ್ರೆ 1 ಇಯರ್ ನಮ್ಗೆ ಇಳುವರಿ ಸಿಗುತ್ತೆ. ಓಕೆ. ಸೊ ಮಿರಾಬಲ್ ರೋಸ್ ತಳಿ ನೀವು ಎಲ್ಲಿಂದ ತರದ್ರಿ? ನರ್ಸರಿ ಹೆಂಗೆ? ನರ್ಸರಿ ಚೆನ್ನಾಗಿದೆ ಮೇಡಮ್. ವಿಜಯಪುರ ಹತ್ರ ವೆಂಕಟಾಪುರ ಅಂತಿದೆ, ಆ ವೆಂಕಟಾಪುರದಿಂದ ತಂದಿರೋದು ಮೇಡಮ್. ಓಕೆ. ಸೊ ಎಷ್ಟು ಒಂದು ಸಸಿಗೆ ಎಷ್ಟು ಕೊಟ್ಟ? ಒಂದು ಸಸಿಗೆ ಆಗ 16 ರಿಂದ 17 ರೂಪಾಯಿ ಕೊಟ್ವಿ. ಓಕೆ. ಸೊ ಎಷ್ಟು ಟೋಟಲ್ ಆಗಿ ಎಷ್ಟು ಸಸಿ ತಂದ್ರಿ? ಟೋಟಲ್ ಆಗಿ 1350 ಗಿಡ. ಅದ್ರಲ್ಲಿ ಮಾಮೂಲಿ ಹೋಗುತ್ತಲ್ಲ ಮೇಡಮ್? ಹೌದು ಹೌದು ಹೌದು. ಈಗ 1200 ಗಿಡ ಇದೆ. ಓಕೆ. ಸೊ ಈಗ ನೀವು ಸಸಿ ಅಷ್ಟು ತಂದ್ರಿ ಅಂತ ಹೇಳಿದ್ರಿ, 1350 ಅಂದ್ರೆ ಓಕೆ, ನಾವೀಗ 1200 ಅಂತ ತಗೋಬಹುದು. ಸೊ ಅಷ್ಟು ಈಗ ಸಸಿಗಳನ್ನ ತಂದಾಗ ಯಾವ ರೀತಿಯಾಗಿ ನಾಟಿ ಕ್ರಮ ಮಾಡ್ಕೊಂಡ್ರಿ? ಬಿಕಾಸ್ ಡೈರೆಕ್ಟ್ ಆಗಿ ಈಗ ನಮ್ಗೆ ಉಳುಮೆ ಅಂದ್ರೆ ಸಸಿ ಮಾಡೋದಕ್ ಸಾಧ್ಯ ಇಲ್ಲ. ಸೊ ಹೆಂಗ್ ಪ್ರಿಪರೇಷನ್ ಮಾಡ್ಕೊಂಡ್ರಿ? ಉಳುಮೆ ಎಷ್ಟು ಸರಿ ಮಾಡ್ಕೊಂಡ್ರಿ? ಹೆಂಗೆ ಉಳುಮೆ ಅಂತಂದ್ರೆ ಮೇಡಮ್ ಇದನ್ನ ನೋಡಿದ್ರೆ ನಾನು ನಮ್ಮ ಫ್ರೆಂಡ್ ಸೇರಿ ಇಬ್ರು ಫುಲ್ಲು ಇದನ್ನೆಲ್ಲ ಉಳುಮೆ ಮಾಡಿ ಆಮೇಲೆ ಸಾಲುಗಳು ಹಾಕಿ ಗೊಬ್ಬರ ಹಾಕಿ ಆಮೇಲೆ ಗಿಡ ನೆಟ್ಟಿ. ಏನೆಲ್ಲ ಗೊಬ್ಬರ ಹಾಕಿದ್ರಿ ಮೇಡಮ್? ಇದು ತಿಪ್ಪೆ ಗೊಬ್ಬರ. ಓಕೆ. ಓಕೆ. ಕಂಪ್ಲೀಟ್ ಈಗ ಆರ್ಗ್ಯಾನಿಕ್ ಮಾಡ್ತಿದ್ರ ಅಥವಾ ಹೆಂಗೆ? ಮೇಡಮ್ ಆರ್ಗಾನಿಕ್ ಮಾಡ್ತಿದ್ವಿ, ಈಗ ಆರ್ಗಾನಿಕ್ ಈ ಬಿಸಿಲಲ್ಲಿ ಆಗಲ್ಲ, ಈಗ ಕೆಮಿಕಲ್ ಅಲ್ಲಿ ಮಾಡ್ತಿದ್ವಿ. ಓಕೆ. ಓಕೆ. ಸೊ ಈಗ ಸಸಿಗಳನ್ನ ನಾಟಿ ಮಾಡಿದ್ಮೇಲೆ ಹೆಂಗ್ ಮೇಂಟೆನೆನ್ಸ್ ಇರುತ್ತೆ? ಅಂಡ್ ಸಸಿಗಳನ್ನ ನಾಟಿ ಮಾಡ್ಬೇಕಾದ್ರೆ ಹೆಂಗ್ ಲೇಬರ್ಸ್ ಎಲ್ಲ ಹೆಂಗಿದ್ರು, ಎಷ್ಟಿದ್ರು? ಮೇಡಮ್ ಲೇಬರ್ಸ್ ಇಲ್ಲ ಮೇಡಮ್, ಎಲ್ಲ ನಾವೇ ಇಟ್ಕೊಂಡು ನಾವೇ ಮಾಡ್ತಾ ಇದೀವಿ. ಸೊ ಇಬ್ರು ಫ್ರೆಂಡ್ಸ್ ಸೇರಿ ಮಾಡಿರೋದು. ಓಕೆ. ಹೌದು ಓಕೆ. ಮೇಡಮ್ ಅಷ್ಟೇ. ಓಕೆ. ಸೊ ಅದಾದ್ಮೇಲೆ ಮೇಂಟೆನೆನ್ಸ್ ಹೆಂಗಿರುತ್ತೆ? ಯಾಕಂದ್ರೆ ಈಗ ಗುಲಾಬಿ ಗಿಡ ಮಾಡ್ತೀವಿ ಅಂತಂದ್ರೆ ತುಂಬಾ ರೋಗಗಳು ಬರುತ್ತೆ ಅಂತ. ಹೌದು ಮೇಡಮ್, ಮಳೆಗಾಲದಲ್ಲಿ ಮದ್ದು ಹೊಡಿತಾನೆ ಇರ್ಬೇಕು, ಬೇಸಿಗೆಗಾಲದಲ್ಲಿ ಸ್ವಲ್ಪ ಕಡಿಮೆ, ಆದ್ರೂ ಮೇಂಟೈನ್ ಮಾಡ್ಕೊಂಡು ಹೋಗ್ತಾ ಇದೀವಿ. ಓಕೆ. ಸೊ ದಿನಕ್ಕೆ ಎಷ್ಟು ನೀರು ಬೇಕಾಗುತ್ತೆ ಮೇಡಮ್? ಬಿಸಿಗಾಲದಲ್ಲಿ ಎಷ್ಟು ದಿವಸ ಬಿಟ್ರು ಸಾಲಲ್ಲ. ಸೊ ನೀವ್ ಎಷ್ಟೊತ್ತು ಹಾಕ್ತೀರಾ? ಹೆಂಗೆ ದಿನ ಬಿಟ್ಟಿರ್ತೀವಿ ಮೇಡಮ್. ಕರೆಂಟ್ ಇದ್ರೆ 3 ಅವರ್ಸ್ ಅಷ್ಟೇ ಇರೋದು, 3 ಅವರ್ಸ್ ಬಿಡ್ತೀವಿ ಅಷ್ಟೇ. 3 ಅವರ್ಸ್ ಬಿಡ್ತೀರಾ? ಸೊ ಸಾಕಾಗುತ್ತಾ? ಪರವಾಗಿಲ್ಲ ಮೇಡಮ್. ಓಕೆ. ಸೊ ನೀರಿನ ವ್ಯವಸ್ಥೆಗೆ ನೀವ್ ಏನ್ ಮಾಡ್ಕೊಂಡಿದ್ದೀರಾ? ಡ್ರಿಪ್ ಪೈಪ್. ಓಕೆ. ಡ್ರಿಪ್ಪರ್. ಸೊ ಡ್ರಿಪ್ ಇರಿಗೇಷನ್ ಗೆ ಎಷ್ಟು ಖರ್ಚು ಬಿತ್ತನ? ಫಸ್ಟ್ ಇದು ಬೆಳೆ ಇಟ್ಟಿದ್ರು ಅವರು ಬಿಟ್ಬಿಟ್ಟಿದ್ರು, ಆಮೇಲೆ ನಾವು ಸ್ಟಾರ್ಟ್ ಮಾಡಿತ್ತು. ಸೊ ಹಂಗಾಗಿ ನಿಮ್ಗೆ ಡ್ರಿಪ್ ಇರಿಗೇಷನ್ ಖರ್ಚು ಬಿದ್ದಿಲ್ಲ ಮೇಡಮ್. ಇದು ರೋಸ್ ಮಾತ್ರ, ಮಿಕ್ಕಿತ್ತಲ್ಲ ನಮ್ಗೆ. ಸೊ ನಾರ್ಮಲ್ ಆಗಿ ಅಣ್ಣ, ಈಗ ನಾವ್ ಯಾವ್ದೇ ಫಾರ್ಮಿಗೆ ಹೋಗ್ತೀವಿ ಅಂತಂದ್ರೆ ಈ ರೋಸ್ ಗಳು ಒಂದೇ ಲೆವೆಲ್ ಅಲ್ಲಿ ಇರುತ್ತೆ, ಕಂಪ್ಲೀಟ್ ಕಟ್ಟಿಂಗ್ ಮಾಡ್ತಾರೆ. ಸೊ ಬಟ್ ನಾನು ಇಲ್ಲಿ ನೋಡಿದೆ ಯಾವುದೇ ಆತರ ಕಟ್ಟಿಂಗ್ ಏನು ಇಲ್ಲ. ಸೊ ನೀವು ಚೆನ್ನಾಗಿ ಕಟ್ ಮಾಡ್ಕೊಳ್ತಾ ಇದ್ರಿ. ಸೊ ನಾವಿನ್ನ ಕಟ್ಟೆ ಮಾಡಿಲ್ಲ ಮೇಡಮ್, ನಾವು ಕಟ್ಟೆ ಮಾಡಿಲ್ಲ. 1 ವರ್ಷ 4 ತಿಂಗಳಾಗಿದೆ. ಈಗ ನಾನು ನಾರ್ಮಲಿ ಆಗಿ ಅವ್ರ ಹತ್ರ ಆಗ ಮಾತಾಡ್ತಾ ಇದ್ದೆ, ಒಂದಿನ ಬಿಟ್ಟು ಒಂದಿನ ಕಟ್ಟಿಂಗ್ ಮಾಡ್ತೀವಿ ಅಂತಂದ್ರೆ. ಸೊ ಎಷ್ಟೊತ್ತಿಗೆ ಸ್ಟಾರ್ಟ್ ಮಾಡ್ತೀರಾ ಕಟ್ಟಿಂಗ್? ಮೇಡಮ್ ಬೆಳಗ್ಗೆ 6 ಗಂಟೆಯಿಂದ ಸ್ಟಾರ್ಟ್ ಮಾಡ್ತಾರೆ ಮೇಡಮ್ ನಾವು. ಓಕೆ. 6 ರಿಂದ ಎಷ್ಟೊತ್ತು ಗಂಟೆ ಆಗುತ್ತೋ ಹೇಳಕ್ಕಾಗಲ್ಲ. ಸೊ ಅದಾದ್ಮೇಲೆ ಮಾರ್ಕೆಟೆ ನಿಮ್ಗೆ ಮೇಡಮ್ ಸಾಯಂಕಾಲ. ಸೊ ಎಲ್ಲಿಗೆ ಸೇಲ್ ಮಾಡ್ತೀರಾ? ಬೆಂಗಳೂರಲ್ಲಿ. ಸೊ ಅಲ್ಲಿ ಹೆಂಗೆ ಪ್ರಾಫಿಟ್ ಇದೆಯಾ? ಯಾಕೆ ಇಲ್ಲೇ ನೀವು ನಿಯರ್ ಬೈ ಯಾಕೆ ಸೇಲ್ ಮಾಡಲ್ಲ? ಮೇಡಮ್ ನಾವು ಮಾಡಕ್ ಆಗಲ್ಲ ಮೇಡಮ್, ಓಕೆ. ಆಗಲ್ಲ. ನಾವು ಮಾಡಕ್ ಹೋದ್ರೆ ಕೆಲ್ಸಗಳು ಕಾರ್ಯಗಳು ಇರ್ತಾವಲ್ಲ, ಅದಕ್ಕೆ ಆಗಲ್ಲ ಅಷ್ಟೇ. ಅದಕ್ಕೋಸ್ಕರ ನಾವು ಮಾರ್ಕೆಟ್ ಕಳಿಸ್ತೀವಿ. ಓಕೆ. ಸೊ 1200 ಗಿಡ ಅಂತಂದ್ರಿ. ಸೊ ಡೈಲಿ ನಿಮ್ಗೆ ಎಷ್ಟು ಕಟ್ಟಿಂಗ್ ಆಗುತ್ತೆ ಒಂದ್ ಲೆಕ್ಕ ಅಂತ ಬಂದ್ರೆ? ಒಂದ್ ಸಲಿಕ ಒಂದು
100-150 kg ಬರುತ್ತೆ. ಸೊ ಈಗ ಎಷ್ಟು ಅಂದ್ರೆ ಈಗ ನೀವು ಒಂದಿನ ಮುಂಚೆ ಅಂತ ಹೇಳಿದ್ರಿ ಕಟ್ಟಿಂಗ್ ಆಯ್ತು, ಈಗ ಇವತ್ತು ಕಟ್ಟಿಂಗ್ ಮಾಡ್ತಾ ಇದ್ದೀರಾ. ಸೊ ಮಂತ್ಲಿ ಅಂತ ಬಂದ್ರೆ ನಿಮ್ಗೆ ಪ್ರಾಫಿಟ್ ಬರ್ತಿದ್ಯಾ ಯಾವ ರೀತಿ? ಯಾಕಂದ್ರೆ ಈಗ ನಾವು ಈಗ ಹೊಸದಲ್ಲಿ ಉಣಿರೋದಲ್ವಾ, ಅದಕ್ಕೆ ನಾವು ಇನ್ನ 1 year ಆಗಿದೆ ಅಷ್ಟೇ. ಅದಕ್ಕೋಸ್ಕರ 1 year ಏನು ನಾವು ತಗೊಳಕ್ಕಾಗಲ್ಲ, ಇನ್ಮೇಲೆ ಇದ್ ಮಾಡ್ಬೇಕು. ಓಕೆ, ಈಗ ಪ್ರಾಫಿಟ್ ಅಂತ ನಾನು ಮಾತಾಡಿದೆ, ಬಟ್ ಇನ್ವೆಸ್ಟ್ಮೆಂಟ್ ಅಂತ ಇದ್ದೇ ಇರುತ್ತಲ್ವಾ ಅಣ್ಣ? ಈಗ ನೀವು 1200 ಗಿಡ ತರ್ತೀರಾ ಅಂತಂದ್ರೆ ಅದಕ್ಕೆ ಒಂದಷ್ಟು ಇನ್ವೆಸ್ಟ್ಮೆಂಟ್ ಮಾಡಿರ್ತೀರಾ. ಇನ್ವೆಸ್ಟ್ಮೆಂಟ್ ಸ್ಟಾರ್ಟಿಂಗ್ ಅಲ್ಲಿ ಒಂದು ಚಿಲ್ಡ್ರನ್ ಬಿದ್ದಿದೆ ಮೇಡಮ್. ಓಕೆ, ಅದಾದ್ಮೇಲೆ ಖರ್ಚು ಬೀಳುತ್ತೆ, ಒಂದು ಕರೆಂಟ್ ಖರ್ಚಾಗಿರ್ಬೋದು. ಅದು ಮೇಡಮ್ 1 ವರ್ಷ ಗಂಟೆ ಏನ್ ನಾವೆಲ್ಲ ಖರ್ಚೆ. ಹಾಗಾದ್ರೆ ನಾವು ಪ್ರಾಫಿಟ್ ಆಗ ಎಕ್ಸ್ಪೆಕ್ಟ್ ಮಾಡಬಾರ್ದು. ಓಕೆ, ಟೋಟಲ್ ಆಗಿ ಈಗ ಇಲ್ಲಿ ತನಕ ಇನ್ವೆಸ್ಟ್ಮೆಂಟ್ ಎಷ್ಟಾಗಿದೆ ಅಣ್ಣ? ಒಂದು 70 ಆಗಿರ್ಬೋದಲ್ವನಾ? 170. ಸೊ ಇವರು ಹೇಳಿದ್ರು ಫ್ರೆಂಡ್ಸ್ ಜೊತೆಗೆ ಸೇರಿ ಸ್ಟಾರ್ಟ್ ಮಾಡಿರೋದು ಅಂತ. ಸೊ ಆ ಫ್ರೆಂಡ್ ಜೊತೆ ಕೂಡ ನಾನು ಮಾತನಾಡಬೇಕು. ಸೊ ಅವ್ರನ್ನ ಕರಿಬೋದಾ? ಸೊ ಫ್ರೆಂಡ್ಸ್, ನನ್ನ ಜೊತೆಗೆ ಅವರ ಫ್ರೆಂಡ್ ಆಗಿರುವಂತ ರಮೇಶ್ ಅವರಿದ್ದಾರೆ. ಸೊ ಅವರ ಎಕ್ಸ್ಪೀರಿಯನ್ಸ್ ಅನ್ನ ಕೇಳೋಣ. ಸೊ ಅಣ್ಣ, ನೀವು ಕೂಡ ಕಟ್ಟಿಂಗ್ ಮಾಡ್ತಾ ಇದ್ರಿ. ಸೊ ಹೆಂಗಿದೆ ಈ ಕೃಷಿ ಲೈಫ್? ತೃಪ್ತಿ ತಂದಿದೆ ಮೇಡಮ್, ಮಾಡ್ಬೋದು ತಪ್ಪೇನಿಲ್ಲ. ಓಕೆ, ಜೊತೆಲಿ ಇಬ್ರು ಸೇರ್ಕೊಂಡು ಮಾಡ್ಕೊಂಡಿದ್ವಿ. ಓಕೆ, ಸೊ ನಾರ್ಮಲ್ ಆಗಿ ಯಾವುದೇ ಬಿಸ್ನೆಸ್ ಆಗಿರ್ಬೋದು, ಎಲ್ಲ ಪಾರ್ಟ್ನರ್ಶಿಪ್ ಅಂದಾಗ ಎಲ್ಲರೂ ಒಂದ್ ಸ್ವಲ್ಪ ಭಯ ಬೀಳ್ತಾರೆ. ಅಂದ್ರೆ ಫ್ರೆಂಡ್ಸ್ ಆಗಿರ್ಬೋದು, ಅಣ್ಣ ತಮ್ಮ ಆಗಿರ್ಬೋದು, ಯಾರೇ ಮಾಡಿದ್ರು ಕೂಡ ಒಂದ್ ಭಯ ಇದ್ದೇ ಇರುತ್ತೆ. ಸೊ ನೀವಿಬ್ರು ಒಂದ್ ಕೃಷಿ ಸ್ಟಾರ್ಟ್ ಮಾಡ್ಬೇಕು ಅನ್ಕೊಂಡಾಗ ಆ ಪ್ಲಾನ್ ಹೆಂಗಿತ್ತು, ಆ ಒಂದು ಫೀಲಿಂಗ್ ಹೆಂಗಿತ್ತು ಅಣ್ಣ? ಮೇಡಮ್ ಚೆನ್ನಾಗಿತ್ತು, ಇಬ್ರಿಗೂ ಅವ್ರಿಗೂ ಸ್ವಲ್ಪ ಅನುಭವ ಇತ್ತು, ನಮಗೂ ಸ್ವಲ್ಪ ನೋಡ್ಕೊಂಡು ಅನುಭವ ಇತ್ತು. ಸೊ ನೀವು ಮುಂಚೆ ಏನ್ ಮಾಡ್ಕೊಂಡಿದ್ರಿ? ಮೇಡಮ್ ನಾವು ನಮ್ಮ ತಂದೆಯವರೆಲ್ಲ ಕೃಷಿಕರೇ, ನೋಡ್ಕೊಂಡು ಬಂದ್ರೆ. ಏನೇನ್ ಬೆಳಿತಾ ಇದ್ರಿ ಮುಂಚೆ? ನಾವು ಊರಲ್ಲಿ ಅಲ್ಲಿ ಒಂದು ಸ್ವಲ್ಪ ಇದೆ ಮೇಡಮ್, ಬೇರೆಬಲ್ಲ ಇದೆ, ಹಂಗಾಗಿ ಅನುಭವ ಇತ್ತು, ಈಗ ಮಾಡ್ಕೊಂಡಿದ್ವಿ. ಓಕೆ, ಸೊ ನೀವು ಯಾವ ರೀತಿಯಾಗಿ ಫ್ರೆಂಡಿಗೆ ಸಪೋರ್ಟ್ ಇರ್ತೀರಾ ಅಣ್ಣ? ಮೇಡಮ್ ಅವ್ರು ನಮ್ಗೆ ಅವ್ರ ಜೊತೆಯಲ್ಲಿ ಸೇರ್ಕೊಂಡು ಮಾಡ್ಕೊಂಡಿದ್ದೀವಿ. ಏನ್ ಸಪೋರ್ಟ್, ಇಬ್ರಿಗೂ ಸಪೋರ್ಟ್, ನಾವು ಅವ್ರಿಗೆ ಅವ್ರು ನಮ್ಗೆ, ಹಿಂಗಾಗಿ. ಸೊ ದಿನದಲ್ಲಿ ಎಷ್ಟೊತ್ತು ಫಾರ್ಮ್ ಅಲ್ಲಿ ಸ್ಪೆಂಡ್ ಮಾಡ್ತೀರಾ ನೀವು? ಮೇಡಮ್ ನಾವು ಒಂದು 5 ಅವರ್ ಸ್ಪೆಂಡ್ ಮಾಡ್ತೀವಿ ಮೇಡಮ್. ಒಂದೊಂದ್ ದಿನ ಮಾಡೋದೇ ಇಲ್ಲ, 2 ದಿನ ಗ್ಯಾಪ್ ಹೂವು ಬಿಡಿಸೋದು, 3ನೇ ದಿನ ಹೂವು ಕೀಳ್ತೀವಿ, ನೆಕ್ಸ್ಟ್ ಡೇ ಇರೋದಿಲ್ಲ, ಒಂದು ವಾರಕ್ಕೊಂದ್ಸಲ ಔಷಧಿ ಹೊಡಿತೀವಿ, ಬರ್ತಾ ವಿಸಿಟ್ ಮಾಡ್ಕೊಂಡು ಹೋಗ್ತಾ ಇರ್ತೀವಿ. ಅಂದ್ರೆ 8 ಅವರ್ಸ್ ತೋಟದಲ್ಲೇ ಇರ್ಬೇಕು ಅನ್ನೋದು ಏನೂ ಇಲ್ಲ, ಪ್ಲಾನಿಂಗ್ ಪ್ರಕಾರ ಮಾಡ್ಕೊಂಡ್ರೆ ಏನಂತ ಯಾವಾಗ್ಲೂ ತೋಟದಲ್ಲೇ ಇರ್ಬೇಕು ಅನ್ನೋದು ಏನೂ ಇಲ್ಲ ಮೇಡಮ್, ಮಾಡ್ಬೋದು ತೊಂದ್ರೆ ಇಲ್ಲ. ಸೊ ನೀವು ಔಷಧಿ ಹೊಡಿತೀರಾ ಅಂತಂದ್ರಿ, ಯಾವ ಔಷಧಿ ಮೆರಾಬುಲ್ಗೆ ಜಾಸ್ತಿ ನೀವು ಹಾಕುವಂತದ್ದು? ಮೇಡಮ್ ಈ ಬೇಸಿಗೆಯಲ್ಲಿ ಟ್ರಿಪ್ಸ್ ಅಂತ ಬರುತ್ತೆ, ಆಲ್ಮೋಸ್ಟ್ ಎಲ್ಲಾ ಕೃಷಿಕರು ಅದೇ ಹೇಳೋದು, ಟ್ರಿಪ್ಸ್ ಅನ್ನೋದೇ ಜಾಸ್ತಿ ಬರೋದು. ಆ ಸಣ್ಣ ಟ್ರಿಪ್ಸ್ ಅಂತ ಬಂದಾಗ ಈ ಸುಳಿಗಳು ಇದೆಲ್ಲ ರಸ ಹೀರ್ಕೊಬಿಡುತ್ತೆ. ರಸ ಹೀರ್ಕೊಬಿಟ್ಟಾಗ ಹೂವು ನೋಡಿ ಸ್ವಲ್ಪ ಈ ತರ ಬರುತ್ತೆ, ಈ ತರ ಬರುತ್ತೆ. ಈ ತರ ಬಂದಾಗ ಮಾರ್ಕೆಟ್ ಅಲ್ಲಿ ಹೋಗೋದಿಲ್ಲ, ಹಂಗಾಗಿ ಬೇಸಿಗೆಯಲ್ಲಿ ಇದು ಬರುತ್ತೆ. ಮಳೆಗಾಲದಲ್ಲಿ ಚುಕ್ಕೆ ರೋಗ ಅಂತ ಬರುತ್ತೆ, ಅದಕ್ಕೆ ಔಷಧಿ ಹೊಡ್ಕೋಬೇಕು. ಮತ್ತೆ ಬೂದಿ ರೋಗ ಅಂತ ಬರುತ್ತೆ, ಕೊಳಪೆ ರೋಗ ಅಂತ ಬರುತ್ತೆ. ಒಂದೊಂದ್ ಸೀಸನ್ ವೈಸ್ ಒಂದೊಂದ್ ತರ ರೋಗ ಬರುತ್ತೆ, ಅದಕ್ಕೆಲ್ಲ ನಾವು ರೆಡಿ ಇರ್ಬೇಕು. ಸೊ ಎಷ್ಟ್ ದಿನ ಬಿಟ್ಟು ಔಷಧಿ ಹೊಡಿಬೇಕಾಗುತ್ತೆ? ಈಗ ನೀರ್ ಅಂತ ಬಂದಾಗ ಅವ್ರು ಹೇಳಿದ್ರು ಡೈಲಿ ನಾವು 3 hours ಬಿಡ್ತೀವಿ ಅಂತ. ಸೊ ಔಷಧಿ ಅನ್ನೋದು ಹೆಂಗೆ ಮೇಡಮ್? ಔಷಧಿ ಬೇಸಿಗೆಯಲ್ಲಿ ಒಂದು 8 ದಿನಕ್ಕೆ ಒಂದ್ಸಲಿ ಔಷಧಿ ಹೊಡ್ಕೊಂಡು ನಡೀತದೆ, ತೊಂದರೆ ಏನಿಲ್ಲ. ಬಟ್ ಮಳೆಗಾಲದಲ್ಲಿ ಮಾತ್ರ ಯುಗಾದಿ ಟೈಮ್ ಅಲ್ವಾ, ಈಗ 130-140 ಓಡ್ತಾ ಇದೆ ಮಾರ್ಕೆಟ್ ಅಲ್ಲಿ. ಹಬ್ಬ ಇಲ್ಲ ಅಂತಂದ್ರೆ ನಮ್ಗೆ ಕಮ್ಮಿ ಬೀಳುತ್ತೆ. ಸೊ ನಾರ್ಮಲ್ ಆಗಿ ಒಂದಷ್ಟು ಜನ ರೈತರು ಏನ್ ಮಾಡ್ತಾರೆ ಅಂದ್ರೆ ಈ ಕಂಪನಿಗಳಿಗೆ ಕೊಟ್ಟು ಬಿಡ್ತಾರೆ. ಸೊ ಅವರೇ ಬರ್ತಾರೆ, ಅವರೇ ಕಟಾವ್ ಮಾಡ್ಕೊಂಡು ಹೋಗ್ತಾರೆ ಅಂತ. ಸೊ ನೀವ್ ಅಂತದೇನಾದ್ರೂ ಟ್ರೈ ಮಾಡಿದ್ರಾ? ಈ ಕಡೆ ಆತರ ಏನಿಲ್ಲ ಮೇಡಮ್, ನಾವೇ ರೈತರೇ ಕೇಳೋದು, ಮಾರ್ಕೆಟ್ ನಾವೇ ಡೈರೆಕ್ಟ್ ಆಗಿ ಕಳಿಸೋದು. ಇವತ್ತು ಕಳಿಸ್ತೀರಿ, ಅವರು ಮಂಡಿಯವ್ರು ಇಳಿಸ್ಕೋತಾರೆ, ಎಷ್ಟು ಕೆಜಿ ಏನಂತ ತೂಕ ಹಾಕ್ತಾರೆ, ಮತ್ತೆ ಬೆಳಗ್ಗೆ ಮೆಸೇಜ್ ಬರುತ್ತೆ ಎಷ್ಟು ಕೆಜಿ ಆಗಿದೆ ಹೂವ, ಎಷ್ಟು ರೇಟ್ ಹೋಗಿದೆ ಅಂತ ಹೇಳಿ ಮೆಸೇಜ್ ಬರುತ್ತೆ. ಸೊ ಆ ದಿನದ ರೇಟ್ ನಿಮಗೆ ಫಿಕ್ಸ್ ಆಗಿರುತ್ತೆ. ಓಕೆ, ಸೊ ಅಣ್ಣ ನೀವು ಬೇರೆ ಏನಾದ್ರೂ ಟ್ರೈ ಮಾಡಿದ್ರೆ ಅಂದ್ರೆ ನಾರ್ಮಲ್ ಆಗಿ ಈಗ ಈ ಡೆಕೋರೇಟಿವ್ ಇವೆಂಟ್ ಗಳಿಗಾಗಿರ್ಬೋದು ಆತರ ನಿಮ್ಗೆ ಡೈರೆಕ್ಟ್ ಮಾರುಕಟ್ಟೆನೇ ಖುಷಿ ಕೊಟ್ಟಿದೆ? ಯಾಕಂದ್ರೆ ಕೆಲವೊಂದು ರೈತರು ಹೇಳ್ತಾರೆ ಇಲ್ಲ ನಮ್ಗೆ ಮಾರುಕಟ್ಟೆಯಲ್ಲೂ ಒಂದಷ್ಟು ಪ್ರಾಬ್ಲಮ್ ಆಗುತ್ತೆ, ಕರೆಕ್ಟ್ ರೇಟ್ ಸಿಗಲ್ಲ ಅಂತ. ಕೆಲವೊಂದಷ್ಟು ರೈತರು ಬೇರೆ ದಾರಿ ಏನ್ ಕಂಡ್ಕೊಂಡಿದ್ದಾರೆ ಅಂದ್ರೆ ಈ ತರ ಇವೆಂಟ್ ಕೊಡೋದಾಗಿರ್ಬೋದು, ಟೈ ಅಪ್ ಆಗಿ ಮಾಡೋದಾಗಿರ್ಬೋದು, ಅಂಡ್ ರೋಸ್ ಅಂತ ಬಂದಾಗ್ಲೂ ಕೂಡ ಈ ರೋಸ್ ವಾಟರ್ ಬೇರೆ ಬೇರೆ ಇದ್ರಲ್ಲಿ ಟ್ರೈ ಮಾಡ್ತಾ ಇದ್ದಾರೆ. ಆ ತರ ಮಾಡಿದ್ರೆ ಸ್ವಲ್ಪ ದುಡ್ಡು ಇದಕ್ಕಿಂತ ಒಂದ್ ಸ್ವಲ್ಪ ಜಾಸ್ತಿ ಆಗ್ಬೋದು, ಆದ್ರೆ ನಮ್ಗೆ ಔಷಧಿ ಹೊಡಕ್ಕೆ ಮತ್ತೆ ಹೂವು ಕೀಳಕ್ಕೆ ತೋಟದಲ್ಲಿ ಕೆಲಸ ಮಾಡಕ್ಕೆ ಟೈಮ್ ಸಿಗೋದಿಲ್ಲ. ನಾವ್ ಹಂಗೋದ್ರೆ ಅದು ಬಿಸ್ನೆಸ್ ಆಗೋಗ್ತದೆ. ನಾವ್ ಇಲ್ಲಿ ತೋಟನೂ ಮಾಡ್ಕೊಂಡು ಎರಡೂ ಮಾಡಕ್ ಆಗೋದಿಲ್ಲ, ಹಂಗಾಗಿ ನಾವು ಹೂವು ಕಿತ್ಕೊಂಡು ಡೈರೆಕ್ಟ್ ಮಾರ್ಕೆಟ್ ಕಳ್ಸೋ ವ್ಯವಸ್ಥೆ ಮಾಡ್ಕೋತೀವಿ. ಸೊ ಅಣ್ಣ, ಈಗ ಒಂದಷ್ಟು ರೈತರಿಗೆ, ಈಗ ಕೆಲವೊಂದಷ್ಟು ರೈತರು ಏನಂದ್ರೆ ಈ ಉರಿ ಬಿಸಿಲಲ್ಲಿ ಕೃಷಿ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತ ಸುಮ್ನೆ ಬಿಟ್ಬಿಟ್ಟಿದ್ದಾರೆ. ನಾವೇ ಎಷ್ಟೊಂದು ಆನ್ ದಿ ವೇ ಹೋಗ್ತಾ ನೋಡಿದಾಗ ಒಂದಷ್ಟು ಜಮೀನ್ಗಳು ಹಂಗೆ ಬರಡಾಗಿರೋದು ನೋಡಿರ್ತೀವಿ, ಅಲ್ಲಿ ಕೃಷಿ ಮಾಡ್ತಾ ಇದ್ರು ಬಟ್ ಹಂಗೆ ಬಿಟ್ಬಿಟ್ಟಿದ್ದಾರೆ. ಯಾಕಂದ್ರೆ ನಾವು ಕೇಳಿದಾಗ ಇಲ್ಲ ಇದ್ರಲ್ಲಿ ಏನು ಬರಲ್ಲ ಈ ಒಂದು ವೆದರ್ ಅಲ್ಲಿ ಅಂತ ಹೇಳ್ತಾರೆ. ಸೊ ಅಂತ ರೈತರಿಗೆ ಏನ್ ಹೇಳ್ತೀರಾ? ಬಿಕಾಸ್ ನೀವೇ ಒಂದು ಎಕ್ಸಾಂಪಲ್ ಅಂತ ಹೇಳ್ಬೋದು. ಈ ಉರಿ ಬಿಸಿಲಲ್ಲೂ ಕೂಡ ಮಿರಾಬಲ್ ರೋಸ್ ಅನ್ನ ಬೆಳೀತಾ ಇದ್ರ, ಕಟಿಂಗ್ ಮಾಡ್ತಾ ಇದ್ರೆ, ಒಂದು ಫ್ರೆಂಡ್ಶಿಪ್ ಅನ್ನೋದು ತುಂಬಾ ಚೆನ್ನಾಗಿ ಕಾಣ್ತಾ ಇದೆ. ಸೊ ರೈತರಿಗೆ ಏನ್ ಟಿಪ್ಸ್ ಕೊಡ್ತೀರಾ? ಮೇಡಮ್, ಬಿಸಿಲು ಅಂತ ಎಲ್ಲಾರು ಮನೇಲಿ ಕುತ್ಕೊಂಡ್ರೆ ಎಲ್ಲಾರು ಬೆಳೆಯೋದು ಯಾರು? ಹೂವು ಬೆಳೆಯೋದು ಯಾರು? ತರಕಾರಿ ಬೆಳೆಯೋದು ಯಾರು?
ಎಲ್ಲಾರು ಬಿಸಿಲು ಅಂತ ಮನೇಲಿ ಕುತ್ಕೊಬಿಟ್ರೆ ಬೆಳೆಯಂತವ್ರು ಯಾರು ಮಾಡ್ಲೇಬೇಕಾಗುತ್ತೆ ಮೇಡಮ್. ಅಂದ್ರೆ ಅವರು ಅನುಕೂಲಸ್ಥರಾಗಿರ್ತಾರೆ, ಮನೆ ಕಡೆ ಸ್ವಲ್ಪ ಆರ್ಥಿಕವಾಗಿ ಚೆನ್ನಾಗಿರ್ತಾರೆ, ಹಂಗಾಗಿ ಮುಂದೆ ಮೂವ್ಮೆಂಟ್ ಮಾಡೋದಿಲ್ಲ, ಹಂಗೆ ಇದ್ರು ಮಾಡ್ಲೇಬೇಕಾಗುತ್ತೆ ಮೇಡಮ್. ಬಟ್ ನೀವು ಇಬ್ರು ಕೂಡ ಏನಾದ್ರೂ ಒಂದು ಫ್ಯೂಚರ್ ಪ್ಲಾನ್ ಹಾಕಿರ್ತೀರಾ, ಯಾಕಂತಂದ್ರೆ ಈಗ ಮೆರಾಬಲ್ ರೋಸ್ ನ ಸ್ಟಾರ್ಟ್ ಮಾಡಿದಿರಾ ಅಂತಂದ್ರೆ ಇಷ್ಟು ಚೆನ್ನಾಗಿ ಮಾಡ್ಕೊಂಡು ಹೋಗಿದ್ರ ಅಂದ್ರೆ ಮುಂದೆ ಏನೋ ಒಂದು ಮಾಡ್ಬೇಕು ಅಂತ ನಿರ್ಧಾರ ಮಾಡಿರ್ತೀರಾ. ಆ ಫ್ಯೂಚರ್ ಪ್ಲಾನ್ ಏನು, ಮುಂದೆ ಏನ್ ಮಾಡ್ಬೇಕು ಅಂತಿದ್ದೀರಾ? ಏನಿಲ್ಲ ಮೇಡಮ್, ಇದ್ರೆ ಇನ್ನೂ ಒಂದು ವರ್ಷ ಅನುಭವ, ಇನ್ನೂ ಚೆನ್ನಾಗಿ ಅನುಭವ ಪಡ್ಕೊಂಡು ಮಾರ್ಕೆಟಿಂಗ್ ಲೈನ್ ಅಲ್ಲಿ ಯಾವ ರೀತಿ ಮಾರ್ಕೆಟ್ ಮಾಡ್ಬೋದು ಏನು ಎತ್ತ ಅನ್ನೋದು ಸ್ವಲ್ಪ ಇನ್ನೂ ಸ್ವಲ್ಪ ಸ್ಟಡಿ ಮಾಡ್ಬೇಕು ಅಂತ ಇದೀವಿ. ಈಗ ಝೊಮ್ಯಾಟೊ ಮತ್ತೆ ಇದೆಲ್ಲ ಆನ್ಲೈನ್ ಅಲ್ಲಿ ಬುಕ್ ಮಾಡಿ ಮನೆಗೆ ಹೆಂಗ್ ತರ್ಸ್ಕೊಳ್ತಾರೋ ಹಂಗೆ ಹಬ್ಬದ ಟೈಮಲ್ಲಿ ಎಲ್ಲ ಫ್ಲವರ್ಸ್ ಇಷ್ಟು ಕೆಜಿ ಮೆರಾಬಲ್ ಇಷ್ಟು ಬೇಕು ಅಂತ ಯಾವ ಬುಕ್ ಮಾಡಿ ತರ್ಸ್ಕೊಳ್ಳೋ ವ್ಯವಸ್ಥೆ ಮಾಡ್ತಾರಲ್ಲ, ಆ ರೀತಿ ಏನಾದ್ರು ಮಾಡ್ಬೋದಾ ಅಂತ ಸುಮ್ನೆ ನಾನು ನಮ್ಮ ಸ್ನೇಹಿತರಿಗೆ ಮಾತಾಡಿದ್ವಿ. ಮುಂದಿನ ಫ್ಯೂಚರ್ ಪ್ಲಾನ್ ನೋಡೋಣ ಅಂತ ಇವರು ತಿಳ್ಕೊಂಡು ಮಾಡೋಣ ಅನ್ನೋ ಒಂದು ವ್ಯವಸ್ಥೆ ಇದೆ ಮೇಡಮ್, ನೋಡೋಣ. ಸೊ ಅಣ್ಣ, ಈಗ ನೀವು ಹೇಳಿದ್ರಿ 1 ರಿಂದ 1.5 ಲಕ್ಷ ಇನ್ವೆಸ್ಟ್ಮೆಂಟ್ ಮಾಡಿದ್ವಿ ಅಂತ, ಸೊ ಇಷ್ಟೆಲ್ಲ ಮೇಂಟೆನೆನ್ಸ್ ಮಾಡ್ಬೇಕಾದ್ರೆ ಅಷ್ಟು ಬೇಕೇ ಬೇಕಾಗುತ್ತೆ. ಬಟ್ ಪ್ರಾಫಿಟ್ ನ ನೀವು ಎಷ್ಟು ಎಕ್ಸ್ಪೆಕ್ಟ್ ಮಾಡಿದೀರಾ ಅಂಡ್ ಎಷ್ಟು ಬಂದಿದೆ? ಮೇಡಮ್ ಹೆಚ್ಚು ಕಡಿಮೆ ಒಂದು 8 ತಿಂಗಳವರೆಗೂ ಹಾಕಿರೋ ಬಂಡವಾಳ ಎಷ್ಟಕ್ಕಷ್ಟೇ ಸಿಗ್ತಾ ಇರ್ತದೆ. 8 ತಿಂಗಳು ಆದ್ಮೇಲೆ ಗಿಡ ಡೆವಲಪ್ ಆದ್ಮೇಲೆ ಹೂವು ಕ್ವಾಂಟಿಟಿ ಜಾಸ್ತಿ ಆದ್ಮೇಲೆ ಅಲ್ಲಿಂದ ಅಷ್ಟೇ ಲಾಭ ಸಿಗಕ್ ಶುರುವಾಗುತ್ತೆ. ಲಾಭ ಅಂತಂದ್ರೆ ಈ ಶ್ರಾವಣ ಶನಿವಾರ, ಕಾರ್ತಿಕ್ ಸೋಮವಾರಗಳು ಮತ್ತೆ ಹಬ್ಬ ಹರಿದಿನಗಳ ಟೈಮಲ್ಲಿ ಒಂದ್ ಸ್ವಲ್ಪ ರೇಟ್ ಇರುತ್ತೆ. ಬೇರೆ ಟೈಮಲ್ಲಿ ಆಷಾಢ ಟೈಮಲ್ಲಿ ಇನ್ನೊಂದು ಕೆಲವೊಂದು ಸೀಸನ್ ಇದಾವೆ, ಅಂತ ಟೈಮ್ ರೇಟ್ ಕಡಿಮೆ ಇರುತ್ತೆ. ಬಟ್ ಅವಾಗ ಔಷಧಿಗಳಿಗೆ ಮತ್ತೆ ಕೆಳಗಡೆ ಇದು ಲಾಗೋಡ್ ಹಾಕಕ್ಕೆ ಅದಕ್ಕೆಲ್ಲ ಸರಿ ಹೋಗುತ್ತೆ. ಹಬ್ಬಗಳ ಟೈಮಲ್ಲಿ ಲಾಭ ಸಿಗುತ್ತೆ, ಸಿಗದೇ ಇರೋದು ತರ ಏನು ಇಲ್ವಾ, ಸಿಗುತ್ತೆ. ಬಟ್ ಅಣ್ಣ, ಈಗ ಯಾವ್ದೋ ಒಂದು ನೀವು ಮಾರ್ಕೆಟಿಗೆ ಹೋಗಿರ್ತೀರಾ, ಎಷ್ಟೋ ಒಂದು ಎಕ್ಸ್ಪೆಕ್ಟ್ ಮಾಡಿರ್ತೀರಾ ಇಷ್ಟು ಸಿಗ್ಬೋದು ಅಂತ, ಬಟ್ ಅಷ್ಟು ಸಿಗದೇ ಇದ್ದಾಗ ಒಂದಷ್ಟು ನೋವು ಆಗೇ ಆಗುತ್ತೆ ರೈತರಿಗೆ. ಸೊ ಅವಾಗ ನೀವು ಯಾವ ರೀತಿ ಎಕ್ಸ್ಪೀರಿಯನ್ಸ್ ನ ಶೇರ್ ಮಾಡ್ಕೊಂಡ್ರೆ, ಅಂದ್ರೆ ಇವತ್ತು ನೀವು ಎಕ್ಸ್ಪೆಕ್ಟ್ ಮಾಡಿರ್ತೀರಾ ಒಳ್ಳೆ ಪ್ರಾಫಿಟ್ ಬರ್ಬೋದು ಅಂತ, ಬಟ್ ಅಲ್ಲಿ ಆ ಮಾರ್ಕೆಟ್ ವ್ಯಾಲ್ಯೂ ಡೌನ್ ಆದಾಗ ನಿಮ್ಗೆ ಹೆಂಗ್ ಅನಿಸ್ತು? ಮೇಡಮ್ ಏನಿಲ್ಲ, ಸಿಗುತ್ತೆ, ಸಿಗದೆ ಇರೋದು ಪೂರ್ತಿ ನಿಲ್ಲಾಗುವಂತದ್ದು ಏನಿಲ್ಲ. ಅಟ್ಲೀಸ್ಟ್ 20 ರೂಪಾಯಿ ರೇಟ್ ಹೋಗುತ್ತೆ. 20 ರೂಪಾಯಿ ರೇಟ್ ಹೋದ್ರು ಸಹ ಔಷಧಿಗೆ ಮತ್ತೆ ಲಾಗೋಕ್ ಆಗುತ್ತೆ. ಅದ್ಮೇಲೆ ಬಂದಿದ್ದು ಅಂದ್ರೆ 50, 60, 100, ಇವಾಗ 130 ಇದೆ ಹಬ್ಬ ಟೈಮ್. ಲಾಭವನ್ನೇ ಅಂತ ತಿಳ್ಕೊಬೇಕು. ಸೊ ಈ ಒಂದು ನೆಕ್ಸ್ಟ್ ಮಂತ್ ನಿಮಗೆ ಸ್ವಲ್ಪ ಲಾಭ ಬರ್ಬೋದು, ಬಿಕಾಸ್ ಕಂಪ್ಲೀಟ್ ಹಬ್ಬ ಇರೋದ್ರಿಂದ. ಹಬ್ಬಗಳ ಟೈಮಲ್ಲಿ ರೇಟ್ ಸಿಗುತ್ತಲ್ಲ 150, 200 ಹಂಗೆಲ್ಲ ಹೋಗುತ್ತೆ ಕೆಜಿ ಮೇಲೆ. ಅದ್ರನ್ನ ಈ ರೇಟ್ ಸಿಗದೆ ಇರುತ್ತೆ ನೋಡಿ, ಅದನ್ನ ಹಂಗೆ ಮ್ಯಾನೇಜ್ ಮಾಡ್ಬೇಕು. ಮ್ಯಾನೇಜ್ ಮಾಡಿದ್ರೆ ಲಾಭ ಅಂತಾನೆ ತಿಳ್ಕೋಬೇಕು ನಾವು. ಸೊ ಥ್ಯಾಂಕ್ ಯು ಸೋ ಮಚ್ ಅಣ್ಣ. ಇಬ್ರು ಸ್ನೇಹಿತರು ಸೇರ್ಕೊಂಡು ಒಂದು ಕೃಷಿಯನ್ನ ಸ್ಟಾರ್ಟ್ ಮಾಡಿದ್ದೀರಾ. ಮೆರಾಬಲ್ ರೋಸ್ ಅನ್ನ ಒಂದು ಸಕ್ಸಸ್ಫುಲ್ ಆಗಿ ಒಂದು ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಿದ್ರೆ, ಅಂಡ್ ಒಂದಷ್ಟು ಫ್ಯೂಚರ್ ಪ್ಲಾನ್ ಕೂಡ ಹೇಳಿದ್ರಿ, ಅದೆಲ್ಲ ಕೂಡ ಸಕ್ಸಸ್ ಆಗ್ಲಿ ಅಂತ ಕೇಳ್ಕೊಳ್ತೀವಿ. ಥ್ಯಾಂಕ್ ಯು ಸೋ ಮಚ್. ಸೊ ನೋಡಿದ್ರಲ್ವಾ ಸ್ನೇಹಿತರೆ, ಮೆರಾಬಲ್ ಗುಲಾಬಿ ಕೃಷಿಯನ್ನ ಯಾವ ರೀತಿಯಾಗಿ ಮಾಡಬೇಕು, ಏನೆಲ್ಲ ರೋಗಗಳು ಬರುತ್ತೆ, ನಾಟಿ ಕ್ರಮ ಯಾವ ರೀತಿಯಾಗಿರುತ್ತೆ, ಸಸಿಗಳನ್ನ ಎಲ್ಲಿಂದ ತರಬೇಕು, ಕೇವಲ ಒಂದು 3/4 ಎಕರೆಯಲ್ಲಿ ಎಷ್ಟು ಸಸಿಗಳನ್ನ ಹಾಕ್ಬೋದು, ಯಾವ ರೀತಿಯಾಗಿ ಮೇಂಟೆನೆನ್ಸ್ ಇರುತ್ತೆ, ಇವೆಲ್ಲದರ ಬಗ್ಗೆ ಡೀಟೇಲ್ಸ್ ಅನ್ನ ಕೊಟ್ಟರು. ಸೊ ಈ ಒಂದು ವಿಡಿಯೋ ನಿಮ್ಗೆ ಯೂಸ್ಫುಲ್ ಆಗಿರುತ್ತೆ ಅಂತ ಅನ್ಕೊಳ್ತೀನಿ. ಮುಂದಿನ ಎಪಿಸೋಡ್ ನಲ್ಲಿ ಮತ್ತೊಂದು ಕೃಷಿ ಐಡಿಯಾ ಜೊತೆ, ಮತ್ತೊಂದು ಕೃಷಿ ಮಾಹಿತಿ ಜೊತೆ ನಾನು ಮುಂದೆ ಹಾಜಿರ್ತೀನಿ. ಅಲ್ಲಿವರೆಗೂ ಫ್ರೀಡಮ್ ಆಪ್ ಅನ್ನ ಡೌನ್ಲೋಡ್ ಮಾಡಿ. ಮೆರಾಬಲ್ ರೋಸ್ ಕೃಷಿಯನ್ನ ಯಾವ ರೀತಿಯಾಗಿ ಮಾಡಬೇಕು ಅನ್ನೋ ಕಂಪ್ಲೀಟ್ ಕೋರ್ಸ್ ಇದೆ. ಯಾರು ಇದರಲ್ಲಿ ಸಕ್ಸಸ್ ಆಗಿದ್ದಾರೋ ಅವರೇ ನಿಮ್ಗೆ ಸಾಕಷ್ಟು ಮಾಹಿತಿಯನ್ನ ಕೊಡ್ತಾರೆ. ಸೊ ನೀವು ಕೂಡ ಒಬ್ಬ ಸಕ್ಸಸ್ಫುಲ್ ರೈತ ಆಗ್ಬೋದು. ಮತ್ತೆ ಆಗ್ತದ ಈಗಲೇ ಫ್ರೀಡಮ್ ಆಪ್ ಅನ್ನ ಡೌನ್ಲೋಡ್ ಮಾಡಿ. ನಾನು ಹೋಗಿ ಬರ್ತೀನಿ. ಬಾಯ್ ಬಾಯ್.